ಕಟ್ ಕತ್ರಿ गप्प भाई ये सरी भाई कंडता सोळा माकळ सरले होले ये मारते नहीं बोले आज निकले रे बदर तारा रसोई बघा ಆನ್ ಮಾಡಬಾರ್ದು ನವೀನ್ ಸರ್ ಕೊಟ್ಟಿದ್ದಾರೆ ಸಂಘ ಸರ್ ಸರ್ ಅಣ್ಣ ರಾಹುಲ್ ಅಣ್ಣ ಅಣ್ಣ ರಾಹುಲ್ नमस्कार शिव science class PCMB physics and chemistry PCMB need 2 months CET coaching government free coaching पर भैया कार्यक्रम पर ಎಲ್ಲ ಮುಗಿನ ಚಾವೆ ಬರ್ತದೆ
ಸರ್ ಹಾಂ ಬರ್ರಿ ಸರ್ ಬರ್ರಿ ಬರ್ರಿ ಸರ್. ಬರ್ರಿ ಸರ್. ಅದೇ ಸರ್. ಸರ್ ಮಲ್ಲು ಪೂಜಾರಿ ಅಂತ. ಜೊತೆಗೆ 2025-26 ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರಂಭವೂ ಕೂಡ ಇವತ್ತಿನ ದಿನವಾಗಿದೆ. ಆದ್ದರಿಂದ ನಾನು ಎಂಬ ಭಾವಭೇದ ಎಲ್ಲ ತೊರೆಯಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲ. ಕಾಲೇಜಿನಲ್ಲಿ ನಿಮ್ಮೆಲ್ಲರ ಬೀಳ್ಕೊಡುವ ಸಮಾರಂಭ ನಡೀತಾ ಇದೆ. ಅದರ ಜೊತೆಗೆ ಲ್ಯಾಪ್ಟಾಪ್ಗಳ ವಿತರಣಾ ಸಮಾರಂಭವೂ ಕೂಡ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಸ್ಥೆಯ ಪ್ರಾಚಾರ್ಯರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಿರಾದರ್ ಅವರೇ ಹಾಗೂ ಬಿಜ್ಜರಿಗಿ ಪ್ರತಿಷ್ಠಾನದ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆದಂಥ, ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವದ ಸಂಪೂರ್ಣ ವಿಕಾಸ ಆಗಬೇಕು, ಅದು ಶಿಕ್ಷಣ ಅಂತ ಹೇಳ್ತಾನೆ. ಈ ಮಾತು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಕೊಡುಗೆಗಳನ್ನು ಕೊಡುವುದರೊಂದಿಗೆ ಏನು ಕೊಡುಗೆಗಳನ್ನ ಇವತ್ತು ನಮ್ಮ PB ಕಾಲೇಜಿನ ಈ ಒಂದು ದಿನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡತಕ್ಕಂಥ ಒಂದು ದಿನ. ಕಾರಣ ಏನು ಅಂತಂದ್ರೆ, ನಮ್ಮ ಹಿರಿಯ ಉಪನ್ಯಾಸಕರಾದಂಥ ರಾಮದುರ್ಗ್ ಸರು ಮತ್ತು ನಮ್ಮ ಸಂಗಮೇಶ್ ಬಿಜ್ಜರಿಗೆ ಅವರು ಕ್ಲಾಸ್ಮೇಟ್ ಇದ್ರು ಕರ್ಪಟ್ಟಿನಲ್ಲೇ, ಇದೇ ಕರ್ಪಟ್ಟಿ ಗ್ರಾಮದವರು. ಅವರು ಸ್ನೇಹಿತರು ಸರ್ ಕೇಳಿದ ತಕ್ಷಣ ನಮ್ಮ ಸಂಸ್ಥೆಗೆ ಏನು ಅವಶ್ಯಕತೆ ಅದಲ್ಲ, ಸುಮಾರು 10ರಿಂದ 15 ಲಕ್ಷ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ 30 ಲ್ಯಾಪ್ಟಾಪ್ಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ದು ಅಲ್ಲಿ ಒಂದು ಕಟ್ಟಡ ಪ್ರಾರಂಭ ಆಗಿದೆ, ನೀವು ನೋಡಿರ್ಬೇಕು. ಈಗ ಅದು ಡಿಜಿಟಲ್ ಲೈಬ್ರರಿ ಅಂತ, ಕೇವಲ ಖಾಲಿ ಕಟ್ಟಡ ಮಾತ್ರ ಆಗ್ತದ, ಅಲ್ಲಿ ಲ್ಯಾಪ್ಟಾಪ್ಗಳನ್ನಿಟ್ಟು ಒಂದು ಡಿಜಿಟಲ್ ಒಂದು ಗ್ರಂಥಾಲಯವನ್ನು ಮಾಡುವ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡಲಾಗ್ತದೆ. ನಮಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಇರ್ತದ, ಆದ್ರೆ ಕೊಡಬೇಕು ಅನ್ನೋ ಮನಸ್ಸು ಒಂದಿರ್ಬೇಕು. ಆ ಕೊಡಬೇಕು ಅನ್ನೋ ಮನಸ್ಸು ಇದ್ದವರು ಕೊಟ್ಟದ್ದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥವ್ರು ಬೇಕ. ಅದು ಬಹಳ ಅವಶ್ಯ ಅದ ಇವತ್ತಿನ ದಿವಸ. ಇಲ್ಲೇ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ಮಕ್ಕಳಿರ್ತಾವ ಮತ್ತು ಪ್ರತಿಭಾವಂತರು ಇರ್ತಾರ. ಈಗ ನೀವೆಲ್ಲ ನೋಡಿದ್ರಲ್ಲ, ಇಲ್ಲಿ 3 ಜನ ವಿದ್ಯಾರ್ಥಿಗಳ ವೇದಿಕೆ ಮೇಲೆ ಏನೋ ಪಾರಿತೋಷಿಕಗಳನ್ನ ತಗೊಂಡು ಹೋದ್ರು ಅವರೆಲ್ಲ. ಅದನ್ನ ನಿಮ್ಮ ಮುಂದೆ ಕೊಡಿಸುವ ಉದ್ದೇಶ ಏನು ಅಂತಂದ್ರ, ನೆಕ್ಸ್ಟ್ ಮುಂದಿನ ವರ್ಷದ ಚೇರ್ ಮೇಲೆ ನಾನೇ ಇಲ್ಲಿ ಬಂದು ಕುಂಡಿರ್ಬೇಕು, ನಮ್ದು ಹೈಯೆಸ್ಟ್ ಪರ್ಸೆಂಟೇಜ್ ಆಗ್ಬೇಕ ಅಂತ ಹೇಳಿ ನಿಮಗೆಲ್ಲ ಅನಿಸ್ಬೇಕು ಅನ್ನೋ ದೃಷ್ಟಿಯಿಂದ ಆ ಹೋದ ವರ್ಷದ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕೂಡಿಸಿ ಅವರಿಗೆ ಪಾರಿತೋಷಿಕಗಳನ್ನ ಹಂಚಿಕೆ ಮಾಡಿದ್ವಿ. ಈ ಒಂದು ಸರ್ಕಾರಿ ಎಡಿಸನ್ ಅವರ ಜೀವನದಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, 21ನೇ ವಯಸ್ಸಿನಲ್ಲಿ ಜಗತ್ ಪ್ರಸಿದ್ಧ ವಿಜ್ಞಾನಿ. ಅವನು ಯಾರು ಗೊತ್ತೇ? ಬಲ್ಬನ್ನು ಕಂಡು ಹಿಡಿದಿರುವ ಥಾಮಸ್ ಅಲ್ವಾ ಎಡಿಸನ್. ಆತ 9ನೇ ವಯಸ್ಸಿನವನಿದ್ದಾಗ 3ನೇ 4ನೇ ತರಗತಿಯಲ್ಲಿ ಓದ್ತಿದ್ದ. ಅವನ ಜೀವನದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು. ಏನ್ ಘಟನೆ ನಡೀತು ಮಕ್ಕಳೇ? ಶಾಲೆಯಲ್ಲಿರೋ ಎಲ್ಲಾ ಟೀಚರ್ಸು ಒಂದು ಪತ್ರವನ್ನು ಬರೆದ ಎಡಿಸನ್ ಕೈಗೆ ಕೊಟ್ಟರು. ಯಾಕೆ ಕೊಟ್ಟರು ಅಂತಂದ್ರ, ಎಡಿಸನ್ ಶಾಲೆಯಲ್ಲಿ ಬಹಳಷ್ಟು ತುಂಟತನ ಮಾಡ್ತಿದ್ದ, ಕೀಟಲೆಯನ್ನ ಮಾಡ್ತಿದ್ದ. ಯಾವಾಗಲೂ ಟೀಚರ್ಸ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ದ. ಎಂತ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಗೊತ್ತೇ? ಟೀಚರ್ ಮೊಟ್ಟೆ ಒಳಗಡೆ ಕೋಳಿ ಮರಿ ಹೇಗೆ ಹೋಯಿತು ಅವನ ಪ್ರಶ್ನೆ ಇದೆ. ಮೊಟ್ಟೆ ಒಳಗೆ ಬರ್ತದಿಲ್ಲ ಹೊರಗ, ಮೊಟ್ಟೆ ಒಳಗಡೆ ಮರಿ ಹೇಗೆ ಹೋಯಿತು ಹೇಳ್ಬೇಕು.
ಉತ್ತರ ಹೇಳಬೇಕು ಅನ್ನೋಷ್ಟೊತ್ತಿಗೆ ಮತ್ತೊಂದು ಪ್ರಶ್ನೆ, ಟೀಚರ್ ಥರ್ಮಾಸ್ ಫ್ಲಾಸ್ಕಿನಲ್ಲಿ ಐಸ್ ಅನ್ನು ಹಾಕಿದರೆ ಏನಾಗುತ್ತದೆ? ನೀವೆಲ್ಲ ಥರ್ಮಾಸ್ ಫ್ಲಾಸ್ಕ್ ಎದಕ್ಕೆ ಉಪಯೋಗ ಮಾಡ್ತೀರಿ? ಬಿಸಿ ಇರ್ಲಿಕ್ಕೆ ಉಪಯೋಗ ಮಾಡ್ತೀರಿ. ಅವನ ಪ್ರಶ್ನೆ ಏನು? ಥರ್ಮಾಸ್ ಫ್ಲಾಸ್ಕ್ ಅಲ್ಲಿ ಐಸ್ ಅನ್ನು ಹಾಕಿದರೆ ಏನಾಗುತ್ತದೆ? ಮತ್ತೊಂದು ಪ್ರಶ್ನೆ ನೆಕ್ಸ್ಟ್ ಏನಂತ, ಟೀಚರ್ ಒಲೆ ಮೇಲೆ ಹಾಲನ್ನ ಕಾಯಲಿಕ್ಕೆ ಇಟ್ಟಿರ್ತೇವೆ, ನೀರನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ, ಹಾಲು ಮಾತ್ರ ಉಕ್ಕು ಬಂದು ಕೆಳಕ್ಕೆ ಬೀಳುತ್ತದೆ, ನೀರು ಏಕೆ ಉಕ್ಕು ಬರುವುದಿಲ್ಲ? ಹೀಗೆ ಬರೀ ಪ್ರಶ್ನೆಗಳನ್ನ ಕೇಳಿ ಕೀಟಲೆ ಮಾಡಿರ್ತಾನ. ಅವನಿಗೆ ಒಂದು ಪತ್ರವನ್ನು ಬರೆದು ಎಲ್ಲಾ ಟೀಚರ್ಸ್ ಮೀಟಿಂಗ್ ಮಾಡಿ ಅವನ ಶಾಲೆಯಿಂದ ಹೊರಗೆ ಹಾಕಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಆ ಪತ್ರವನ್ನ ಎಡಿಸನ್ ಕೈಯಲ್ಲಿ ಕೊಡ್ತಾರ, ತಗೊಂಡು ಹೋಗಿ ತನ್ನ ತಾಯಿ ಕೈಯಲ್ಲಿ ಕೊಡ್ತಾನ. ತಾಯಿ ಪತ್ರವನ್ನ ನೋಡುತ್ತಿದ್ದಂತೆ ಕಣ್ಣಲ್ಲಿ ನೀರು ಬರ್ತದ. ಆ ಕಣ್ಣೀರಿನ ಹನಿ ಒಂದು ಪತ್ರದ ಮೇಲೆ ಬೀಳ್ತದ. ಈತನಿಗೆ ಗಾಬರಿ ಆಗ್ತದ. ಅಮ್ಮ ಪತ್ರದಲ್ಲಿ ಏನ್ ಬರೆದಿತ್ತು ಅಂತ ಕೇಳ್ತಾನ. ತಾಯಿ ದುಃಖವನ್ನ ನುಂಗಿಕೊಂಡು ಹೇಳ್ತಾಳ, ನೋಡಪ್ಪ ಆ ಪತ್ರದಲ್ಲಿ ಏನ್ ಬರೆದಿತ್ತು ಅಂತಂದ್ರ, ನಿಮ್ಮ ಮಗ ಎಡಿಸನ್ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ಅಂತ ಬರ್ತದ ಅಂತ ಹೇಳ್ತಾನೆ. ಅವನಿಗೆ ಬಹಳಷ್ಟು ಖುಷಿ ಆಗ್ತದ, ಕಾಲರ್ ಹಾರಿಸ್ತಾನ, ಅಷ್ಟು ಶಾಣೆ ಅದನ್ನ ಅಂದ್ಕೋತಾನೆ. ಎರಡನೇ ಮಾತನ್ನ ಏನು ಬರೆದಿದೆ ಅಂತ ಕೇಳ್ತಾನೆ. ಆ ಪತ್ರದಲ್ಲಿ ಎರಡನೇ ಮಾತನ್ನ ಏನು ಬರೆದಿದೆ ಎಂದರೆ, ನಿಮ್ಮ ಮಗ ಎಡಿಸನ್ನ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಬರೆದ. ಮತ್ತೆ ಖುಷಿ ಆಗ್ತದೆ ಇವನಿಗೆ. ಮೂರನೇ ಮಾತನ್ನ ಏನ್ ಬರೆದಿದೆ ಅಂತ ಕೇಳ್ತಾನ, ನೋಡಪ್ಪ ನಾಳೆಯಿಂದ ನಿಮ್ಮ ಮಗನಿಗೆ ಮನೆಯಲ್ಲೇ ಪಾಠ ಮಾಡಿರಿ ಅಂತ ಬರ್ತದ ಅಂತ ಹೇಳ್ತಾನೆ. ನಾಳೆಯಿಂದ ಶಾಲೆಗೆ ಹೋಗುವಾಗಿಲ್ಲ. ಆಮೇಲೆ ಎಡಿಸನ್ ಏನ್ ಮಾಡ್ತಾನೆ ನೋಡ್ರಿ, ಮನೆ ಹಿಂದ್ಗಡೆ ಒಂದು ಕೈತೋಟ ಇರ್ತದ, ಅಲ್ಲಿ ತರಕಾರಿಯನ್ನು ಬೆಳಿತಾನ, ರೈಲ್ವೆನಲ್ಲಿ ಹತ್ಕೊಂಡು ಹೋಗಿ ಅದನ್ನ ಮಾರಿ ಜೀವನವನ್ನು ಸಾಗಿಸ್ತಾನ. ಮುಂದೊಂದು ದಿನ ಒಂದು ಗ್ರಂಥಾಲಯದಲ್ಲಿ ಕಸ ಗುಡಿಸುವ ಕೆಲಸ ಸಿಗ್ತದ. ಅಲ್ಲಿರುವ ಗ್ರಂಥಗಳನ್ನೆಲ್ಲ ಓದ್ತಾ ವಿಜ್ಞಾನದಲ್ಲಿ ಆಸಕ್ತಿ ಬರ್ತದ. ಮನೆಯನ್ನೇ ಪ್ರಯೋಗಾಲಯವನ್ನಾಗಿ ಮಾಡ್ಕೋತಾನ. ನೋಡ್ರಿ, ಪಾಶ್ಚಾತ್ಯದ ಬಹಳಷ್ಟು ವಿಜ್ಞಾನಿಗಳು ಮನೆಯಲ್ಲೇನೆ ಲ್ಯಾಬ್ರೋಟರಿ ಮಾಡ್ಕೊಂಡಿರ್ತಾರೆ. ಎಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಂಡು ಹಗಲ ರಾತ್ರಿ ಅಧ್ಯಯನ ಮಾಡ್ತಾರೆ. ಮಾಡಿದ ನಂತರ ಮುಂದೆ 21ನೇ ವರ್ಷಕ್ಕೆ ಅವನ ತಾಯಿ ತೀರ್ಕೋತಾಳ. ತಾಯಿ ಸೇವಾ ಸಂಸ್ಕಾರ ಮಾಡ್ತಾನ. ಈತನ ಪ್ರಯೋಗ ಮುಂದುವರಿತದ. ಮುಂದೊಂದು ದಿನ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ವಿದ್ಯುತ್ ಬಲ್ಬಿನ ಆವಿಷ್ಕಾರ ಆಗ್ತದ. ಆ ವಿದ್ಯುತ್ ಬಲ್ಬಿನ ಆವಿಷ್ಕಾರ ಆದಾಗ ತನ್ನ ತಾಯಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು ಅಂತ ಆ ಪತ್ರ ನೆನಪಾಗ್ತದ ಎಡಿಸನ್ಗೆ. ಓಡೋಡ್ಕೊಂಡು ಬಂದು ಹಳೆಯ ಪೆಟ್ಟಿಗೆಯಲ್ಲಿ ಆ ಪತ್ರವನ್ನು ತಗೋತಾನ. ಆ ಪತ್ರದಲ್ಲಿ ತಗೊಂಡು ಆ ಪತ್ರವನ್ನು ನೋಡಿದ ತಕ್ಷಣ ಎಡಿಸನ್ನ ಕಣ್ಣಲ್ಲಿ ನೀರು ಬರ್ತದ. ಯಾಕಂತಂದ್ರೆ ಆ ಪತ್ರದಲ್ಲಿ ಬರೆದಿರುವ ವಿಷಯವೇ ಬೇರೆಯಾಗಿತ್ತು, ತಾಯಿ ಓದಿರುವ ವಿಷಯವೇ ಬೇರೆಯಾಗಿತ್ತು. ಆತ ಪತ್ರವನ್ನು ನೋಡ್ತಾನ. ನೋಡಿದ ತಕ್ಷಣ ಒಂದನೇ ಮಾತು ಏನ್ ಬರೆದಿತ್ತು ಅಂತಂದ್ರ, ನಿಮ್ಮ ಮಗ ಎಡಿಸನ್ ಅತ್ಯಂತ ದೊಡ್ಡ ವಿದ್ಯಾರ್ಥಿ, ಬುದ್ಧಿಮಾಂದ್ಯ ಇದ್ದಾನೆ ಅಂತ ಬರೆದಿತ್ತು. ತಾಯಿ ಏನಂತ ಓದಿದ್ರಿ, ನಿಮ್ಮ ಮಗ ಅತ್ಯಂತ ಜಾಣ ವಿದ್ಯಾರ್ಥಿ ಅಂತ ಓದಿದ್ರು. ಎರಡನೇ ಮಾತು ಏನ್ ಬರೆದಿತ್ತು ಅಂತಂದ್ರ, ನಿಮ್ಮ ಮಗನಿಗೆ ಬೋಧನೆ ಮಾಡಲು ನಮ್ಮ ಶಾಲೆಯಲ್ಲಿ ಯಾವ ಶಿಕ್ಷಕರು ಒಪ್ಪುತ್ತಿಲ್ಲ ಅಂತ ಬರೆದಿತ್ತ. ತಾಯಿ ಏನಂತ ಓದಿದ್ಲು, ನಿಮ್ಮ ಮಗನ ಮಟ್ಟಕ್ಕೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಓದಿದ್ಲು. ಮೂರನೇ ಮಾತನ್ನ ಏನಂತ ಓದಿದ್ಲು ತಾಯಿ, ನಿಮ್ಮ ಮಗನಿಗೆ ನಾಳೆಯಿಂದ ಮನೆಯಲ್ಲೇ ಪಾಠ ಮಾಡಿರಿ ಅಂತ ಓದಿದ್ಲಲ್ಲ. ಆದ್ರೆ ನಿಜವಾಗಲೂ ಪತ್ರದಲ್ಲಿ ಏನ್ ಬರೆದಿತ್ತು ಅಂತ, ನಾಳೆಯಿಂದ ನಿಮ್ಮ ಮಗನನ್ನು ಶಾಲೆಗೆ ಕಳುಹಿಸಬೇಡಿ ಅಂತ ಬರೆದಿತ್ತು. ಇದರ ಅರ್ಥ ಏನು ಅಂತಂದ್ರ, ಒಬ್ಬ ತಾಯಿ ಮನಸ್ಸು ಮಾಡಿ ಅಂದು ಆ ಮಗನಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಆ ಪತ್ರವನ್ನು ಹಾಗೆ ಓದಿದ್ದಲ್ಲ. ಮುಂದೊಂದು ದಿನ ಎಡಿಸನ್ ಇಡೀ ಜಗತ್ತಿಗೆ ಒಬ್ಬ ಬೆಳಕನ್ನು ಕೊಡ್ತಕ್ಕಂಥ ವಿಜ್ಞಾನಿಯಾಗಿ ಹೊರಹೊಮ್ಮಿದ. ಅಂತಹ ಒಬ್ಬ ಏನೋ ಮನಸ್ಸುಳ್ಳಂತಹ ನಮ್ಮ ಬಿಜರಿಗೆ ಸರ್, ಅವ್ರು ಎಂಥ ಸಂಸ್ಕಾರ ನೋಡಿ. ನಿನ್ನೆ ಅವ್ರ ಮನೆಗೆ ಹೋಗಿದ್ದು ನಾವು ಸಾಯಂಕಾಲ. ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ನಮ್ಮ ತಾಯಿಯವರು, ಅಮ್ಮರು, ಅವರು ಅಲ್ಲಿ ಸಣ್ಣ ಮಕ್ಕಳೆಲ್ಲ ಬಂದಿದ್ದು. ಅವ್ರ ಮನೇಲಿ ಪ್ರಸಾದ ವ್ಯವಸ್ಥೆ ಇತ್ತು. ಅವರು ಎಷ್ಟು ವಿನಯ ಅಂತಂದ್ರೆ, ಆ ಫಾದರ್ ಅವ್ರ ಜೊತೆ ಎಲ್ಲರೂ ನಾವು ಫೋಟೋ ಹೊಡಿಸ್ಕೊಳ್ಳೋದು ಕೂಡ ಬಹಳಷ್ಟು ವಿನಮ್ರದಿಂದ ಎಲ್ಲರನ್ನು ಏನು ಮಾಡಿದ್ರು, ಕಾಳಜಿಪೂರ್ವಕವಾಗಿ ನೋಡಿದ್ರು. ಮತ್ತು ಕಡಪಟ್ಟಿ HPS ನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ 15 ಲ್ಯಾಪ್ಟಾಪ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ನಿನ್ನೆ ಆ ಡಿಜಿಟಲ್ ಲೈಬ್ರರಿಯನ್ನು ಕೂಡ ನಾವು ಅಲ್ಲಿ ಹೋಗಿ ನೋಡಿದ್ದೀವಿ. ನಮಗೆಲ್ಲ ಎಷ್ಟು ಖುಷಿ ಅನಿಸ್ತು.
ಒಂದು ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ರು. ನಮ್ಮ ಕಾಲೇಜಿಗೂ ಕೊಟ್ಟಿದ್ದಾರೆ. ಅವುಗಳ ಸದ್ಬಳಕೆಯನ್ನು ಮುಂಬರುವ ದಿನಗಳಲ್ಲಿ ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ನವಲಿದರೆ ಕರಡು ತಗೊಳ್ಬೋದಯ್ಯ. ಯಾಕಂದರೆ ಎಲ್ಲರೂ ನಾವು ಸೇರ್ಕೊಂಡಿದ್ವಿ. ಎಲ್ಲೆಲ್ಲೋ ಬೆಂಗಳೂರಿಗೆ ಬಂದಿರೋ ಫಾದರು, ಆಮೇಲೆ ಸಂಗಪ್ಪನ ಬಿಜಲಿಗವರು ಬಂದಿದ್ದಾರೆ. ಎಲ್ಲರೂ ಸಂಗಮ ಅಂದರೆ ಸೇರ್ಕೊಂಡಿದ್ವಿ. ಇವತ್ತು ಪರಿಚಯ ನಮ್ಮ ಗಣ್ಯ ಶಾಸಕರನ್ನ ಇವತ್ತು ಪರಿಚಯ ಮಾಡಬೇಕಾಗಿತ್ತು. ಬೇರೆ ಕೆಲಸದ ನಿಮಿತ್ತ ಅವ್ರು ಹೋಗಿದ್ದರಿಂದ ಅವ್ರು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಫಾದರ್ ಆಂಟೋನಿ ಅವರ ಒಂದು ಪರಿಚಯ ಮಾಡಬೇಕಾಗಿದೆ. ಫಾದರ್ ಆಂಟೋನಿ ಡೇವಿಸ್ ಒಬ್ಬ ದಾರ್ಶನಿಕ, ಶಿಕ್ಷಣ, ಸಮರ್ಥ ಆಡಳಿತ ನಿರ್ವಾಹಕರು ಮತ್ತು ಗ್ರಾಮೀಣ ಸಬಲೀಕರಣ ನಿಷ್ಠಾವಂತ ಹೋರಾಟಗಾರರು. ಫಾದರ್ ಆಂಟೋನಿರವರ ಪ್ರಸ್ತುತ ಬೆಂಗಳೂರು ನಗರದ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ದಶಕಕ್ಕೂ ಅಧಿಕ ಅನುಭವ ಹೊಂದಿರುವ ಅವರು ಶೈಕ್ಷಣಿಕ ಶ್ರೇಷ್ಠತೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ಸಮನ್ವಯಗೊಳಿಸಿ ಸಂಸ್ಥೆಯನ್ನು ಯಶಸ್ವಿಯತ್ತ ಶಿಖರದತ್ತ ಮುನ್ನಡೆಸುವತ್ತ ಶಕ್ತಿಶಾಲಿ ನಾಯಕರು ಹೌದು. ಪ್ರಸ್ತುತ ಕ್ರೈಸ್ಟ್ ಅಕಾಡೆಮಿಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕೇರಳದ ಕ್ರೈಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸಂಯುಕ್ತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ರವರು ನಿರ್ವಹಣಾ ಶಾಸ್ತ್ರದಲ್ಲಿ PhD ಅಧ್ಯಯನ ಮಾಡುತ್ತಿದ್ದು ಅವರ ಸಂಶೋಧನಾ ಸಾಮಾಜಿಕ ಉದ್ಯಮಶೀಲತೆ, ಮಾದರಿಗಳು ಮತ್ತು ಗ್ರಾಮೀಣ ಕರಕುಶಲ ಕಲ್ಯಾಣದ ಮೇಲೆ ಕೇಂದ್ರೀಕೃತವಾಗಿದೆ. ಇದು ಸಾಮಾಜಿಕ ಸಮಾನತೆಯ ಮೇಲಿನ ಅವರ ಆಳವಾದ ಪದ್ಧತಿಯನ್ನು ಪ್ರತಿಬಿಂಬಿಸುತ್ತದೆ. ಫಾದರ್ ಆಂಟೋನಿ ಡೇವಿಸ್ ರವರ ಸಾಧನೆಗಳು: ಶೈಕ್ಷಣಿಕ ಸಂಶೋಧನೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಡಾಕ್ಟರ್ ಡೇವಿಸ್ ರವರು ಗ್ರಾಮೀಣ ಉದ್ಯಮಶೀಲತೆ, ಮಾನವೀಯ ನಿರ್ವಹಣೆ ಮತ್ತು ಗ್ರಾಮೀಣ ಕಲ್ಯಾಣ ಕುರಿತಂತೆ ವ್ಯಾಪಕವಾಗಿ ಪ್ರಕಟಣೆಗಳನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಾನೆಲ್ಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ಶೈಕ್ಷಣಿಕ ಶ್ರೇಷ್ಠತೆ, ಸಾಮಾಜಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಕಾಲೇಜಿನ ಪ್ರಾಚಾರ್ಯರು ಲ್ಯಾಪ್ಟಾಪ್ಗಳ ಉದ್ಘಾಟನೆ ಮತ್ತು ಡಾಕ್ಯುಮೆಂಟ್ಸ್ಗಳ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ. ಇದು ಕಾರ್ಯಕ್ರಮದ ಅಭೂತಪೂರ್ವ ಘಟ್ಟ. 30 ಲ್ಯಾಪ್ಟಾಪ್ಗಳನ್ನು ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂಥ ಸೈನ್ ಮೀಡಿಯಾ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ಜೋರಾದ ಚಪ್ಪಾಳೆ ನನ್ನ ನಮಸ್ಕಾರ. ಈ ಪ್ರಪಂಚದಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವ ಎಂದರೆ ಗುರು ಮಾತ್ರ. ನಾನು ಮೊದಲು ಈ ಕಾಲೇಜಿಗೆ ಬಂದು ಪ್ರಥಮ PUC ಪ್ರವೇಶ ಮಾಡಿದಾಗ ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ಈ ಕಾಲೇಜಿನ ವಾತಾವರಣ, ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ವರ್ತಿಸುವುದು ನನಗೆ ತುಂಬ ಇಷ್ಟವಾಯಿತು. ಎಲ್ಲ ಉಪನ್ಯಾಸಕರೊಂದಿಗೆ ನಾನು ಕೂಡ ತುಂಬ ಬೆರೆತುಕೊಂಡೆ. ಈ ಕಾಲೇಜಿನಲ್ಲಿ ಎಂತೆಂಥ ದೊಡ್ಡ ವ್ಯಕ್ತಿಗಳು ಕಲಿತಿದ್ದಾರೆ. ರಾನಡೆ ಗುರುಗಳ ಆಶೀರ್ವಾದ ಈ ಕಾಲೇಜಿನ ಮೇಲಿದೆ. ಈ ಕಾಲೇಜಿನಲ್ಲಿ ನಾನು 2 ವರ್ಷಗಳ ಕಾಲ ವ್ಯಾಸಂಗ ಮಾಡಿದ್ದೇನೆ ಎಂಬುದು ನನಗೆ ತುಂಬ ಹೆಮ್ಮೆಯಾಗುತ್ತದೆ. ಎಲ್ಲ ಉಪನ್ಯಾಸಕರು ಪಾಠ ಮಾಡುವಾಗ ನಗಿಸಿದ್ದು, ಹಾಸ್ಯ ಮಾಡಿದ್ದು ಎಲ್ಲ ನನಗೆ ನೆನಪಿದೆ. ಎಲ್ಲ ಉಪನ್ಯಾಸಕರು ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಿದ್ದರು, ನಮ್ಮೊಂದಿಗೆ ಹಾಸ್ಯ ಮಾಡುತ್ತಾ ಇದ್ದರು. ಇಂತಹ ಗುರುಗಳು ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ ಎಂದು ಹೇಳುತ್ತೇನೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ಮಾತಿನಂತೆ ಇಂತಹ ಗುರುಗಳಿದ್ದರು. ಇದು ನೋಡ್ರಿ, ಗ್ರೇಟೆಸ್ಟ್ ಆಟಿಟ್ಯೂಡ್ ಈಸ್ ಗ್ರಾಟಿಟ್ಯೂಡ್ ಅಂತಾರೆ ವಿದ್ಯಾರ್ಥಿಗಳೇ. ನಿಮ್ಮ ಜ್ಞಾನವನ್ನ ವೃದ್ಧಿಸಲಿಕ್ಕೆ ಇಂದು ಅವರು ಎಷ್ಟು ಅವರೆಲ್ಲ ನಾವು ಅಪ್ರಿಷಿಯೇಟ್ ಮಾಡಿದ್ರು ಕಡಿಮೆ. ಇಂತಹ ದೊಡ್ಡ ಮನಸ್ಸು ಯಾರಿಗೂ ಇರೋದಿಲ್ಲ. ಅಂತಹ ಒಂದು ಕಾರ್ಯವನ್ನ ಅವರು ಮಾಡಿದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯವಾಗಿದ್ದು, ವಿದ್ಯಾರ್ಥಿಗಳ ಇಂತಹ ಸುಂದರ ಸಂಭ್ರಮದಲ್ಲಿ ಒಂದು ಸಣ್ಣ ಒಂದು ದುಃಖ ಅನಿಸ್ತಾ ಇದೆ. ಏನಪ್ಪಾ ಅಂದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳು ಇಂದು ನಮ್ಮನ್ನ ಬಿಟ್ಟು ಹೊರಟಿದ್ದೀವಿ. ಬಟ್ ಇದು ಅನಿವಾರ್ಯ. ಯಾಕಪ್ಪ, ಮೀಟಿಂಗ್ ಅಂಡ್ ಪಾರ್ಟಿಂಗ್ ದೇ ಆರ್ ಇನ್ಎವಿಟೇಬಲ್ ಪ್ರೊಸೆಸ್ ಆಫ್ ಅವರ್ ಲೈಫ್. ಬಂದವರು ಮತ್ತೆ ಇಲ್ಲಿಂದ ಕ್ವಿಟ್ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ನಾವು ಹೊರಟಿದ್ದೀವಿ. ಇದೊಂದು ಹೇಳ್ತಾರೆ, ಅ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಅಂತ. ನಿಮ್ಗೆ ಇವತ್ತು PUC ಮುಗಿಸ್ರಿ ಅಂದ್ರೆ ಎಲ್ಲ ಮುಗಿತಂತಲ್ಲ. ಇನ್ನು ಮೇಲೆ
ಪಯಣ ಆರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳು. ಅದಕ್ಕಾಗಿ ಈ ಪಯಣದಲ್ಲಿ ನೀವು ಇಲ್ಲಿ ಬಂದು ನಿಂತಿದ್ದೀರಿ. ನಿಮ್ಮ ಮುಂದೆ ಇಂಟೆಲೆಕ್ಚುವಲ್ ಗ್ಯಾಲಕ್ಸಿಗಳು ಬಂದು ಕೂತಿದ್ದಾರೆ. ಎಲ್ಲಿಂದ? ರಾಜಧಾನಿಯಿಂದ. ಯಾಕೆ? ನಿಮಗೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ, ನಿಮಗೆ ದಿಗ್ದರ್ಶನ ಮಾಡ್ಲಿಕ್ಕೆ. ನೀವು ಏನ್ ಮಾಡ್ಬೇಕಪ್ಪ ಮುಂದೆ? ಈಗ ಒಂದು ರೋಡ್ ಅಲ್ಲಿ ಬಂದು ನಿಂತಿದ್ದೀರಿ. ಇಂಥ ಸಂದರ್ಭದಲ್ಲಿ ನನಗೆ ಅಮೆರಿಕಾದ ಒಬ್ಬ ಸುಪ್ರಸಿದ್ಧ ಕವಿಯಾದಂತಹ ರಾಬರ್ಟ್ ಫ್ರಾಸ್ಟನ್ ಒಂದು ಕವನ ನೆನಪಾಗ್ತಾ ಇದೆ. ದಟ್ ಈಸ್ ರೋಡ್ ನಾಟ್ ಟೇಕನ್. ರೋಡ್ ನಾಟ್ ಟೇಕನ್ ಅಂದ್ರೆ ಏನು? ದ ರೋಡ್ ವಿಚ್ ಇಸ್ ಲೆಸ್ ಕ್ರೌಡ್. ಯಾರೋ ಅದರಲ್ಲಿ ಹೋಗಿರಬಾರ್ದು. ಅವ ಒಂದಿನ ಕಾಡ್ನಾಗ ಬಂದು ನಿಂತಂತ ಎರಡು ದಾರಿ ಕಾಣಿಸಿದ್ವು. ಒಂದು ಬಹಳ ಡಿಫಿಕಲ್ಟ್ ಪಾತು, ಇನ್ನೊಂದು ಬಹಳ ಈಸಿ. ಎಲ್ಲರೂ ಟ್ರಾವೆಲ್ ಮಾಡೋದ್ರೊಳಗೆ ನಾವು ಹೋಗ್ಬಾರ್ದು. ಡಿಫಿಕಲ್ಟ್ ಪಾತ್ ಅನ್ನ ನಾನು ತೆಗೆದುಕೋಬೇಕು. ಅಂಥದ್ರೊಳಗೆ ಹೋದ್ರೆ ಏನಾದ್ರು ಒಂದು ವಿಶೇಷ ಸಾಧನೆ ಆಗ್ತದ ಅಂತ ಮಾಡಿದಂತ ನಾವು ಏನ್ ಟ್ರಾವೆಲ್ ಮಾಡಿದಲ್ಲ, ವಿಚ್ ಇಸ್ ಲೆಸ್ ಟ್ರಾವೆಲ್ಡ್ ಬೈ ಅದರ್ಸ್. ಅವ್ರು ತೆಗೆದುಕೊಂಡಂತ ದಾರಿ ದ್ಯಾಟ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ಇಸ್ ಲೈಫ್. ನೀವು ಸುದೈವಿಗಳು. ಇಂಥ ಒಂದು ಕಾರ್ಯಕ್ರಮ ಯಾವಾಗೂ ಆಗಿರಲಿಲ್ಲ ನಮ್ಮ ಕಾಲೇಜಲ್ಲಿ. ಅಂತ ಅದ್ಭುತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅಂತ ಘನ ವ್ಯಕ್ತಿಗಳು ಬಂದಿದ್ದಾರೆ. ಅವ್ರ ಉಪದೇಶಗಳನ್ನ ಆಲಿಸಿ ನಿಮ್ಮ ಒಂದು ಜೀವನ ಮಾರ್ಗವನ್ನು ಪರಿವರ್ತಿಸ್ಕೊಡ್ರಿ ವಿದ್ಯಾರ್ಥಿಗಳು. ಇದಕ್ಕೆ ಏನ್ ಬೇಕು ನಿಮ್ಗ? ಆಗಲೇ ಗವಿಮಠ್ ಸರ್ ಹೇಳಿದ್ರು, ಸಮಗ್ರ ವ್ಯಕ್ತಿತ್ವ ವಿಕಾಸ ಆಗ್ಬೇಕು. ಸಮಗ್ರ ವ್ಯಕ್ತಿತ್ವ ವಿಕಾಸ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜ್ಞಾನವನ್ನು ಪಡಿಬೇಕು, ಓದಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರವ್ಯ ವಿದ್ಯತೆ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಸಾಕಷ್ಟು ಸಮಸ್ಯೆಗಳದಾವ. ಸಮಸ್ಯೆಗಳಿಗೆ ಸರ್ವ ಸಮಸ್ಯೆಗಳಿಗೆ ಉತ್ತರ ಅಂದ್ರೆ ವಿವೇಕಾನಂದರು ಹೇಳ್ತಿರು ಎಜುಕೇಶನ್. ನೀವು ಶಿಕ್ಷಣ ಎಂದಿಗೂ ನಿಲ್ಲಿಸಬೇಡಿ ವಿದ್ಯಾರ್ಥಿಗಳೇ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಬಡತನ ಎಂದೂ ಅಡ್ಡಿ ಆಗೋದಿಲ್ಲ. ನಿಮಗೆ ಮನಸ್ಸಿದ್ರೆ ಸಾಕು, ಛಲ ಇದ್ರೆ ಸಾಕು, ನೀವು ಬೇಕಾದನ್ನ ಸಾಧಿಸಬಹುದು. ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ನೀವು ಹೋಗ್ಬೋದು ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಿಮ್ಮ ಕಡೆ ಯಾರಿಗೂ ಲ್ಯಾಪ್ಟಾಪ್ ತಗೊಳ್ಳೋ ಸಾಮರ್ಥ್ಯ ಮಾಡಿದ್ರು ಅವರಿಗೆ ಸನ್ಮಾನವನ್ನ ಮಾಡಬೇಕಂತ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ವಿದ್ಯಾರ್ಥಿಗಳು ಎಲ್ಲಿ ಪ್ರಿನ್ಸಿಪಾಲರುಗಳಾದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ನನ್ನ ಆತ್ಮೀಯ ಸ್ನೇಹಿತರಾದ ಅಶೋಕ್ ರಾಮದುರ್ಗ್ ಅವರೇ, ವಕೀಲರಾದಂಥ ಮಲ್ಲೇಶ್ ಶಿಟ್ಟಿಯವರೇ, ಆಮೇಲೆ ಈ ಒಂದು ಶಾಲೆಯ ಚುನಾಯಿತ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಅವರೇ, ಮತ್ತೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಮತ್ತೆ ನನಗೆ ವಿಶೇಷವಾಗಿ ಎಲ್ಲ ಶಿಕ್ಷಕ ವೃಂದದವರಿಗೆ, ಮತ್ತೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮಕ್ಕೆ ನನಗೆ ಪ್ರೀತಿಯ ಆಹ್ವಾನ ನೀಡಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯರಾದ ಶ್ರೀಯುತ ಅಶೋಕ್ ರಾಮದುರ್ಗ್ ಅವರಿಗೆ, ಮತ್ತೆ ವಿಶೇಷವಾಗಿ ಪ್ರಾಂಶುಪಾಲರಾದ ಗಣದಾಸ್ ಅವರಿಗೆ, ಇನ್ನುಳಿದ ಎಲ್ಲ ಒಂದು ವ್ಯವಸ್ಥಾಪಕ ಮಂಡಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿ ಜೀವನದ ಬದುಕಿನಲ್ಲಿ ಅತ್ಯಂತ ಸುಂದರ ಮತ್ತು ಅಮೂಲ್ಯ, ಇಲ್ಲಿ ನೀವು ಗಳಿಸಿರ್ತಕ್ಕಂಥ ಜ್ಞಾನ ಮಾತ್ರವಲ್ಲ, ಶಿಸ್ತು, ಸ್ನೇಹ, ವಿಶ್ವಾಸ, ಮಾನವೀಯತೆ ಮೌಲ್ಯಗಳನ್ನು ನೀವು ಇಲ್ಲಿ ಅಳವಡಿಸಿಕೊಂಡಿರ್ತೀರಿ. ಎಲ್ಲರಿಗೂ ಈ ಕಾಲೇಜಿಗೆ ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಶಿಕ್ಷಕ ವೃಂದದಿಂದ, ಸಿಬ್ಬಂದಿ ವೃಂದದವರಿಂದ ನೀವು ಕಲ್ತಿರ್ತಕ್ಕಂಥ ಒಂದು ಆಶಾಭಾವನೆ ನನಗಿದೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ತಿದ್ದಿದ ನಮ್ಗೆ ಯಾಕಪ್ಪ ನಮ್ಮ ವಯಸ್ಸು ರೆಡಿ ಅನ್ಬಾರ್ದು, ಅದು ಅವ್ರಿಗಿನ ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಯಾರೇ ಬೇರೆ ಹೆಣ್ಮಕ್ಳಾಗಿರ್ಬೋದು, ತಂದೆ ತಾಯಿದಾರಾಗಿರ್ಬೋದು, ಅವರು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪುರುಷರಿಗೆ ಇದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಆಮೇಲೆ ಪರಿಸರ ರಕ್ಷಣೆ ಕೂಡ ನಿಮಗೆ ಇದೆ. ಆಮೇಲೆ ಪ್ಲಾಸ್ಟಿಕ್ ಬಳಕೆ ಮ್ಯಾಕ್ಸಿಮಮ್ ಕಡಿಮೆ ಮಾಡಬೇಕು. ನಾವು ಫ್ಯೂಚರಲ್ಲಿ ಓಜೋನ್ ಎಲ್ಲ ಭಾಳ ಪ್ರಾಬ್ಲಮ್ ನಿಮಗೆಲ್ಲ ನೋಡ್ತಾ ಇದ್ದೀರಾ, ಪೇಪರಲ್ಲಿ ಓದ್ತಾ ಇದ್ದೀರಾ, ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ.
ಪ್ಲಾಸ್ಟಿಕ್ ಬಳಕೆಯನ್ನು ಮ್ಯಾಕ್ಸಿಮಮ್ ಆಗಿ ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ನೀವು ಸಾಮಾನ್ಯವಾಗಿ ಇಲ್ಲಿ ಸಿಟಿಯಲ್ಲಿದ್ದೀರೇನೋ ಹಳ್ಳಿ ಕಡೆಯಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು ಅನ್ಸುತ್ತೆ ನನಗೆ. ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಗ್ರಾಮಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ. ಯಾರು ಬರ್ತಾರೋ ಬಿಡ್ತಾರೋ ವಾರಕ್ಕೆ ಒಂದು ದಿವಸ, ನೀವು ರವಿವಾರ ಒಂದು ದಿವಸ 1 ಅವರ್ ನಿಮ್ಮ ಗ್ರಾಮದ ಸ್ವಚ್ಛತೆಗೆ ನೀವು ಮೀಸಲಿಡಬೇಕು. ಇವಾಗಿಂದಲೇ ನೀವು ಅದನ್ನ ಶಿಸ್ತನ್ನು ಕಲ್ಕೊಳ್ಬೇಕು. ಸುಮಾರು ರಕ್ತದಾನ ಶಿಬಿರಗಳು ಹೇಳ್ತಾ ಇರ್ತಾರೆ. ರಕ್ತದಾನ ಶಿಬಿರಗಳು ಯುವಕರುಗಳು ಪಾಲ್ಗೊಳ್ಬೇಕು. ನೀವು ರಕ್ತ ಕೊಡೋದ್ರಿಂದ ಇನ್ನೊಂದು ಜೀವನ ಉಳಿಸ್ಬೋದು, ಕಣ್ಣುದಾನ ಮಾಡ್ಬೋದು, ರಕ್ತದಾನ ಮಾಡ್ಬೋದು, ಎಲ್ಲ ಸಾಮಾಜಿಕ ನಿಮ್ಮ ಜವಾಬ್ದಾರಿಗಳು. ಆಮೇಲೆ ಮೇನ್ ಇಂಪಾರ್ಟೆಂಟು ರಸ್ತೆ ನಿಯಮಗಳನ್ನು ಪಾಲಿಸಿ, ಅದರಿಂದ ಸುಮಾರು ಆಕ್ಸಿಡೆಂಟ್ಗಳನ್ನು ತಪ್ಪಿಸ್ಬೋದು. ಮನೆ ಬಸ್ಸು ಯಾರೊಬ್ರು ಕುಡಿದ್ಬಿಟ್ಟು, ಉದಾಹರಣೆಗೆ ನಮ್ಮ ಇವರು ಮಹೇಶ್ ಬಿಳಿಗಿ ಅವರು DC ಅವರು ಕಾರ್ ಆಕ್ಸಿಡೆಂಟ್ ಆಗಿ ಏನಾಯ್ತಂದ್ರೆ ಅವ್ನ ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿ ಕುಡಿದ್ಬಿಟ್ಟು 2 ವೀಲರ್ ಅಡ್ಡ ಬಂದ. ಅವನ್ನ ಅವಾಯ್ಡ್ ಮಾಡೋಕ್ಕೆ ಸುಮಾರು ಅವ್ರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ 3 ಜನ ಒಬ್ಬನು ನಿಷ್ಠಾವಂತ ಅಧಿಕಾರಿ ಕಳ್ಕೊಳ್ಬೇಕು. ಕಾರಣ ಏನು ಅಂದ್ರೆ ರಸ್ತೆ ನಿಯಮಗಳು ಗೊತ್ತಿಲ್ಲದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ. ಅದರಿಂದ ಯುವಕರು ದಯವಿಟ್ಟು ನೀವು ರಸ್ತೆ ನಿಯಮಗಳು ಯಾರಿಂದಲೇ ಹೋಗ್ಲಿ, ಏನೇನು ಮಾಡಲಿ, ನೀವು ಹೆಲ್ಮೆಟ್ ಹಾಕೋದಾಗಿರ್ಬೋದು, ಕಾನೂನುಗಳು ಏನಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಡಿಜಿಟಲ್ ಲೈಬ್ರರಿನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ಇವಾಗ ನಿಮಗೆ ಒಂದು ಲ್ಯಾಪ್ಟಾಪ್ ಕೊಟ್ಟಿರ್ಬೋದು, ಕಂಪ್ಯೂಟರ್, ಅದನ್ನ ಕಲ್ಕೊಂಡ್ಬಿಟ್ಟು ನಿಮ್ಮೂರಲ್ಲಿ ಇರ್ತಕ್ಕಂಥ ಡಿಜಿಟಲ್ ಲೈಬ್ರರಿಗಳನ್ನ ನೀವು ಯುಟಿಲೈಸ್ ಹಳ್ಳಿ ಕಡೆ ಯಾವ ಥರ ಮಾಡ್ಕೊಬೇಕಂತ ಹೇಳ್ಕೊಳ್ಬೇಕು. ಇವೆಲ್ಲಕ್ಕಿಂತ ಇಂಪಾರ್ಟೆಂಟು ಸುಳ್ಳು ಸುದ್ದಿಗಳನ್ನು ಹಂಚಬೇಡಿ. ನೀವೇನಾದ್ರೂ ಯೂಟ್ಸು ಒಂದು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದನೋ ನಿಮ್ಗೆ ಅದು ಏನಾದರೂ ಹೇಳಿಕೆ ಗೊತ್ತಿಲ್ಲದೇ ಅದು ಫಾರ್ವರ್ಡ್ ಮಾಡಬೇಡಿ, ಹಂಚಬೇಡಿ. ಸುಳ್ಳು ಸುದ್ದಿಗಳನ್ನ ಅವಾಯ್ಡ್ ಮಾಡಿ. ಯಾರಾದರೂ ಗೊತ್ತಿಲ್ಲದನವರು ಸುಳ್ಳು ಸುದ್ದಿ ಹಂಚಿದ್ರೆ ಅದು ನಮ್ಮ ಒಂದು ಸಮಾಜದಲ್ಲಿ ಬಹಳ ಕುಲುಷಿತ ವಾತಾವರಣ ಬರುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡಿ. ಯುವಕರು, ನಿಮಗೆ ಧೈರ್ಯ ಇದೆ, ನಿಮಗೆ ಒಂದು ಧೈರ್ಯ ಇದೆ, ಅದನ್ನ ನೀವು ಸುಳ್ಳು ಸುದ್ದಿಗಳನ್ನ ಫೇಕ್ ನ್ಯೂಸ್ನ ಅವಾಯ್ಡ್ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಮತದಾನದ ಹಕ್ಕು. ಪ್ರತಿಯೊಬ್ಬರು ನಮ್ಮ ಭಾರತೀಯ ನಾಗರಿಕರು ಮತದಾನದಲ್ಲಿ ಪಾಲ್ಗೊಳ್ಳಲೇಬೇಕು. ಇನ್ನೇನು ಮುಂದಿನ ವರ್ಷದಿಂದ ನೀವೆಲ್ಲ ಮತದಾರರಾಗ್ತೀರಿ. 18ನೇ ವರ್ಷ ಆದಮೇಲೆ ಮತದಾನ ಅವಕಾಶ ಇದೆ ಸಂವಿಧಾನದಲ್ಲಿ. ಆಮೇಲೆ ಸೈಬರ್ ಕ್ರೈಮ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿ. ಸೈಬರ್ ಕ್ರೈಮ್ ಭಾಳ ಇಂಪಾರ್ಟೆಂಟ್. ಸೈಬರ್ ಕ್ರೈಮಲ್ಲಿ ಎಂತಿದ್ದವ್ರು ಇವತ್ತು ಎಜುಕೇಟೆಡ್ ಸ್ಟೂಡೆಂಟ್ ನಾವು ಫುಲ್ ಸಾಕಾಗ್ತೀವಿ. ಸುಮಾರಾಗಿ ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ತಾರೆ. ಆಲ್ಮೋಸ್ಟ್ ಆಗಿ ಎಲ್ಲರೂ ಜೀವನದಲ್ಲಿ ಸೈಬರ್ ಕ್ರೈಮಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅದರಿಂದ ನೀವು ಭಾಳ ಹುಷಾರಾಗಿ ಪಾಸ್ವರ್ಡ್ ಕೊಡೋದಾಗಲಿ, ನಿಮ್ಮ ಒಂದು ಪರ್ಸನಲ್ ಮೊಬೈಲ್ಸ್ ಎಲ್ಲ ಬೇರೆಯವ್ರಿಗೆ ಹಂಚೋದಾಗಲಿ ಇವೆಲ್ಲ ಮಾಡಬೇಡಿ. ಪಾಸ್ವರ್ಡ್ನ ಅವಾಗ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ನೀವು ನಿಮ್ಮ ಮನೆಯವ್ರದ್ದೆಲ್ಲ ಚೇಂಜ್ ಮಾಡ್ಕೊಂಡೇ ಇರಿ. ಅದರಿಂದ ನಿಮಗೆ ಒಂದು ಸೇಫ್ಟಿ ಇರುತ್ತೆ. ಆಮೇಲೆ ಯಾರಾದರೂ OTP ಕೇಳಿ ಪಾಸ್ವರ್ಡ್ ಕೇಳಿದ್ರೆ ಯಾರಿಗೂ ಕೊಡಬೇಡಿ. ಇವೊಂದು ಬ್ಯಾಂಕ್ ಅವ್ರು ಕೇಳಿದ್ರು ಕೊಡಬೇಡಿ. ಯಾರು ಕೇಳೋ ಸ್ಥಿತಿ ಒಳಗಿಲ್ಲ ಇವಾಗ. ಎಷ್ಟು ಒಂದು ಮುನ್ನೆಚ್ಚರಿಕೆಯಾಗಿ ಸುಮಾರು ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಪಾಸ್ವರ್ಡ್ ಕೊಡಬೇಡಿ, ನಿಮ್ಮೊಂದು ಅರ್ಜೆಂಟ್ ಕೊಡಬೇಡಿ, ಸೀಕ್ರೆಟ್ಸ್ ಕೊಡಬೇಡಿ. ದಯವಿಟ್ಟು ನಿಮ್ಗೆ ₹1 ಹೋದ್ರೂ ಹೋಯ್ತು, ಲಕ್ಷ ಹೋದ್ರೂ ಹೋಯ್ತು. ಎಷ್ಟೋ ಜನ ಕೋಟಿ ಗಟ್ಟಲೆ. To say on behalf of all the people here, all you students, I want to say one thing. You are so blessed to have excellent teachers. I was listening to the speech of your biology faculty teacher. I was listening well on your English teacher. I was listening on the report made by history teacher, English teacher. All the 3 excellently. I have not seen such a talented faculties in much of the schools. So I really appreciate you. Good applause. Now in the school speciality, I thought it's a speciality of this school. But after hearing the speech of Sangappa sir, it is not the speciality of the school. It's the speciality of Jamaganti. The people of Jamaganti is so blessed. How many people have watched the movie KGF? Powerful people come from powerful place. In our college, 12,000 students in our campus. The best association of our college is NCC. You know NCC. NCC ಅಲ್ಲಿ 270 ಮಕ್ಕಳಿದೆ. 270 ಮಕ್ಕಳು ಲೀಡರ್. one girl.
You know she is from where? She is from Bagalkote. Powerful faces. Your face is so powerful. And she is going to represent Karnataka in the Republic Parade in 2026 on January 6th. You should be proud that from your place, representing from our college, 2,000 students, among them, the leading girl is from Bagalkote, from your place. Second thing that I want to say, KGF second dialogue. Powerful people come from powerful places. Powerful people make powerful places. Sangappa sir, swimming, he was a swimmer. He was a very good swimmer. Studied in BLDA college, PU. After that, he became a very good swimmer. He came to Bangalore. He settled in Bangalore. He was working for Bosch as a manager. He has 2 children. Think about successful 2 children. Both of them studied in our institute. The first one completed his MBBS. Currently doing his MD in St. John's Medical College, Bangalore. Second one, I taught him, Punit. He studied BCom in our college. Now working in Ireland. Second. So how successful is this father and his wife? Neelamma ma'am, my teacher, my yoga teacher. Bangalore University alli namma college yoga champions. Namma team national level alli competition ಹೋಗ್ತಾರೆ. ಅದು ಟ್ರೈನಿಂಗ್ ಕೊಡ್ತು ಮೇಡಮ್ ನೀಲಮ್ಮ ma'am. ಇವರು ಇಷ್ಟು ವರ್ಷ ಆಗಿ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿ ಅಷ್ಟು ಸಕ್ಸಸ್ಫುಲ್ ಆಗಿ ಒಬ್ಬರು ಅವರು ಹೃದಯ ಪೂರ್ತಿ ಇಲ್ಲಿ ಜಮಗಂಡಿ ಕಡಪಟ್ಟಿ ವಿಲೇಜ್ ಆಗಿದೆ. ಏನಿದೆ ಲಾಸ್ಟ್ ಇಯರ್ ಈ ವರ್ಷ ಅವರು ರಿಟೈರ್ ಆಗಿ ಆ ನಿಮಿಷದಿಂದ ಇಲ್ಲಿಗೆ ಸ್ಟೇ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ ಮನೆ ಇದೆ, ಎಲ್ಲ ಇದೆ, ಮಕ್ಕಳಿದೆ, ವೈಫ್ ಇದೆ. ಇಷ್ಟು ಟೈಮ್ ಲಾಸ್ಟ್ 5 months ಇಲ್ಲಿ ಕಡಪಟ್ಟಿಯಲ್ಲಿ ಸ್ಟೇ ಮಾಡಿದ್ದಾರೆ. ಅವರ ಮನೆಯಲ್ಲಿ ಅವರು NGO ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಇಲ್ಲ, ಊರಿಗೆ ನಾವು ಎಲ್ಲಿಂದ ಬಂದಿದೆ ಅಲ್ಲಿಗೆ ಕೊಡಬೇಕು, ಅದಕ್ಕಾಗಿ NGO ಸ್ಟಾರ್ಟ್ ಮಾಡಿದೆ. ಅದರ ಹೆಸರು ನೋಡು ಬಜರಂಗಿ ಫೌಂಡೇಶನ್ ಬ್ಯಾಂಗ್ಳೂರ್ ಕಡಪಟ್ಟಿ ವಿಲೇಜಸ್ ಅದರಲ್ಲಿ ಆ್ಯಡ್ ಮಾಡಿದೆ. ಅಷ್ಟು ಅವ್ರಿಗೆ ಈ ಊರ ಮೇಲೆ ನಿಮ್ಮ ವಿಲೇಜ್ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಅಷ್ಟು ಪ್ರೀತಿ ಇದೆ. When the flood happened, he came to us, we want to do something. We know about his way of doing social work. Immediately our institution decided we will do a lot with this. That's why for 15 lakh rupees we have done social work. It is just because of Sangappa. And then involved to the signage institution ಅದೇ ಥರ ಎಲ್ಲ ಹೋಗಿ ಅವರ CSR ಫಂಡ್ ಎಲ್ಲ ಎಲ್ಲಿದೆ ನೋಡಿ ನಿಮ್ಮ ಊರಿಗಾಗಿ ನಮ್ಮ ಸ್ಕೂಲ್ಗಾಗಿ 100 ಲ್ಯಾಪ್ಟಾಪ್ ಪರ್ಮಿಷನ್ ಹಾಕಿದೆ. ಅದು ಅವರು ಅಷ್ಟು ಅದಕ್ಕಾಗಿ ಹೋಗಿ ಮಾತಾಡಿ ನಮ್ಮ ವಿಲೇಜ್ ನಮ್ಮ ಮಕ್ಕಳು ಚೆನ್ನಾಗಿ ಬಂದು ಅವರ ಹತ್ರ ತುಂಬ ಸಕ್ಸಸ್ಫುಲ್ ಆಗಬೇಕು, ಅದಕ್ಕಾಗಿ ಅವರು ಕಷ್ಟ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ತುಂಬ ಥ್ಯಾಂಕ್ಫುಲ್. Last concluding, only one thing, use the opportunity. Like him, use the opportunity. Like Harshida, who is the NCC leader, use the opportunity. Work hard. Always thankful to the institution, school and the villages that brought you up. The way that sir has thankful to this Kadapati and this Janamindi. You should be thankful about your school, your teachers, and about your family members and all. We will wish you all the success for your exam starting on February 28. Get good mark. Come to Bangalore. Study there. Okay. Thank you. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನೀವು ವಿದ್ಯಾರ್ಥಿಗಳ ಈ ಒಂದು
ಬೀಳ್ಕೊಡುಗೆ ನಡೀತಾ ಇದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಮೊದಲನೆಯದಾಗಿ 1947ರಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು. ಅದಾದ ನಂತರದಲ್ಲಿ ಅಂದಿನ ಭಾರತದ ನಾಯಕರಿಗೆ ಕಗ್ಗಂಟಾಗಿದ್ದು ಇಡೀ ಭಾರತ ದೇಶದಲ್ಲಿ ಇದ್ದಂತಹ ರಾಜ ಸಂಸ್ಥಾನಗಳನ್ನ ಕೂಡಿಸಿ ಭಾರತದ ಒಕ್ಕೂಟವನ್ನ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರದ ಅಂದಿನ ಕಾಲದ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಆ ಒಂದು ಕಾರ್ಯವನ್ನ ಎತ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಇಡೀ ಭಾರತದ ಒಕ್ಕೂಟಕ್ಕೆ ಮೊಟ್ಟ ಮೊದಲ ರಾಜ ಸಂಸ್ಥಾನ ಯಾವ್ದಾದ್ರು ಸೇರ್ಕೊಂಡಿದ್ರೆ ಅದು ಜಮಖಂಡಿಯ ಪಟವರ್ಧನ ರಾಜ ಸಂಸ್ಥಾನ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತಹ ಜಮಖಂಡಿಯ ಪಟವರ್ಧನ ಸಂಸ್ಥಾನದ ಅಡಿಯಲ್ಲಿ ಬಂದಿರತಕ್ಕಂತಹ ಈ ಒಂದು ಪದವಿ ಪೂರ್ವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ಏನಿದೆ, ಈ ಕಾಲೇಜು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನನ್ನ ಒಂದು ಅನುಭವದಲ್ಲಿ PB ಹೈಸ್ಕೂಲ್ ಏನಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ನೀವು ಮಾಡದೇ ಇರ್ತಕ್ಕಂತಹ ಸಾಧನೆ ಇಲ್ಲ. PB ಸ್ಕೂಲ್ನ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಈ ಒಂದು PB ಹೈಸ್ಕೂಲ್ ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾರತ ದೇಶದ ಆಕ್ಟಿಂಗ್ ಪ್ರೆಸಿಡೆಂಟ್ ಮತ್ತೆ ಭಾರತ ದೇಶದ ಉಪರಾಷ್ಟ್ರಪತಿಗಳು ಯಾರಾದ್ರೂ ಕನ್ನಡದ ನಾಡಿನಿಂದ ಆಗಿ ಹೋಗಿದ್ರೆ ಅವರು BD ಜತ್ತಿಯವರು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. BD ಜತ್ತಿಯವರು ನಮ್ಮ ಈ ಒಂದು PB ಹೈಸ್ಕೂಲ್ ನವರು ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನನಗೆ. ಅದೇ ರೀತಿ ನಿಮ್ಗೆಲ್ಲರಿಗೆ ಗೊತ್ತಿರೋ ತರ MC ಮೋದಿ ಅವರು ಖ್ಯಾತ ಕಣ್ಣಿನ ವೈದ್ಯರು, ಅವರು ಕೂಡ ನಮ್ಮ PB ಸ್ಕೂಲ್ನವರು, ಕಾಲೇಜ್ನವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಬಹುಶಃ PB ಹೈಸ್ಕೂಲ್ನಿಂದ ರಾಜಕಾರಣಿಗಳಾಗಿ ಹೋಗಿದ್ದಾರೆ, ಎಂಜಿನಿಯರ್ಸ್ ಆಗಿ ಹೋಗಿದ್ದಾರೆ, ಡಾಕ್ಟರ್ಸ್ ಆಗಿ ಹೋಗಿದ್ದಾರೆ, ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ದೇಶಕ್ಕೆ ಸೇವೆಯನ್ನ ಸಲ್ಲಿಸುವುದರ ಮೂಲಕ ನಮ್ಮ ದೇಶವನ್ನ ನಾವು ಇನ್ನೂ ಏಳಿಗೆಯತ್ತ ತೆಗೆದುಕೊಂಡು ಹೋಗಬೇಕಾಗಿದೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ದೇಶದ ಸೇವೆ ಮತ್ತು ಸಮಾಜದ ಸೇವೆಯನ್ನ ಮಾಡಿ ದೇಶ ಭಕ್ತಿಯನ್ನ ನಾವು ಮೆರಿಬೇಕು. ಅಂತಹ ಒಂದು ಕಾರ್ಯವನ್ನ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಸಂಗಪ್ಪ ಬಿಜ್ಜಂಗಿ ಅವರು ಮತ್ತೆ ಅಶೋಕ್ ರಾಮೋಗ್ ಸರ್ ಅವರು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಅವರು ಲ್ಯಾಪ್ಟಾಪ್ ಅನ್ನ ತೆಗೆದುಕೊಂಡು ಬೆಂಗಳೂರಿಂದ ಜಮಖಂಡಿ ಬರೋ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದೆ. ಅಶೋಕ್ ಸರ್ ಅವರು ಲ್ಯಾಪ್ಟಾಪ್ ನ ಡಿಕ್ಕಿನಲ್ಲಿ ಹಾಕಿರ್ಲಿಲ್ಲ, ಅವ್ರ ಜೊತೆ ಸೀಟ್ ನಲ್ಲಿ ತಗೊಂಡು ಆ ಒಂದು ಲ್ಯಾಪ್ಟಾಪ್ ಗಳ ಪೂರ್ತಿಯಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ನಮ್ಮ ಸಂಗಪ್ಪ ಸರ್ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು. ಯಾಕಂದ್ರೆ ಅವರಿಗೆ ಭಗವಂತ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಗರ್ವ ಜಂಬ ಇಲ್ಲದೆ ಸಮಾಜದ ಸೇವೆಯನ್ನ ಮಾಡ್ತಾ ಇದ್ದಾರಲ್ಲ, ಬಹಳ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ಇಲ್ಲಿರ್ತಕ್ಕಂತಹ PB ಹೈಸ್ಕೂಲ್ ಮತ್ತೆ ಕಾಲೇಜಿನ PB ಕಾಲೇಜಿಂದ ಏನು ಹೊರಗಡೆ ನೀವು ಬೀಳ್ಕೊಡುಗೆ ಸಮಾರಂಭ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ರ, ನನಗೆ ನೀವು ಬರೀ ಡಿಗ್ರಿ ಮುಗಿಸ್ಕೊಳ್ತೀರಾ, ಮುಂದೆ ಕೆಲಸ ಸೇರಿಸ್ಕೊಳ್ತೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ನೀವು ಬಹುಶಃ ನಾಳೆ ರಾಜಕೀಯಕ್ಕೆ ಬರ್ತೀರಾ, ಭಾರತ ದೇಶದ ಇತಿಹಾಸವನ್ನ ಚೇಂಜ್ ಮಾಡಿ ಭಾರತ ದೇಶದ ಮುನ್ನೋಟವನ್ನ ಚೇಂಜ್ ಮಾಡುವ ಎಲ್ಲಾ ಒಂದು ಲಕ್ಷಣವನ್ನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ದೇಶ ಸೇವೆ ಮಾಡುವುದರ ಮೂಲಕ ಸಮಾಜ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಕೊನೆಗೆ ಒಂದು ಮಾತನ್ನ ಹೇಳ್ಬಿಡ್ತೇನೆ. ಮುಗಿದ ಕೈ ಬಾಗಿದ ತಲೆ ಇಡೀ ಜಗತ್ತನ್ನೇ ಆಳಬಲ್ಲದು. ಈ ಒಂದು ಧ್ಯೇಯವನ್ನ ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡು ಹೋದ್ರೆ ನೀವು ಇಡೀ ಜಗತ್ತನ್ನ ಗೆಲ್ತೀರಾ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ PB ಹೈಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಧನ್ಯವಾದ. ಒಂದು ಥಿಂಗ್ ಹೇಳ್ಬೇಕಂದ್ರೆ ಸಂಗಪ್ಪ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ದಿವಸ ಫಾಲೋ ಮಾಡಲಿಲ್ಲ ಲ್ಯಾಪ್ಟಾಪ್ಗೋಸ್ಕರ, ಆಲ್ಮೋಸ್ಟ್ ಒಂದು ತಿಂಗಳು ಫಾಲೋ ಮಾಡೋದು. ಡೈಲಿ ಒಂದೊಂದು ಕೋರ್ಸ್ ಏನಾಗ್ತಿದೆ, ಪ್ಲಸ್ ಬಾಕ್ಸ್ ಪ್ಯಾಕ್ ಆಯ್ತಾ, ಪ್ಯಾಕ್ ಆಗಲಿಲ್ವಾ, SEZ ಅಪ್ರೂವಲ್ ಆಯ್ತಾ. SEZ ಅಪ್ರೂವಲ್ ಅಂದರೆ ಇದು ಫ್ರಮ್ IAS ಆಫೀಸರ್ ತಗೊಂಡು ಗೇಟ್ ಅಂತ ತಗೊಂಡು ಅವ್ರಿಗೆ ಅಪ್ರೂವ್ ಮಾಡಬೇಕು, ಅವ್ರ ಹತ್ರ ಅಪ್ರೂವ್ ಆಯ್ತಾ, ಆ ಥರ ಎಲ್ಲ ಫಾಲೋ ಮಾಡಿ ಇಟ್ ಟುಕ್ ವೆರಿ ಹಾರ್ಡ್ ಆಯಿತು ಲ್ಯಾಪ್ಟಾಪ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. And especially you tell the second year students that all the best for your exam, do well, take 100 out of 100, okay? Thank you all.
ಹಾಡುವ ನಟಿಗೆಗೆ ಕಿರುಗಾವಲುಗಳು ಸುಂದರ ಸಮಾರಂಭಕ್ಕೆ ವಂದನೆಗಳು. ಆಧಾರವು ಅನಿವಾರ್ಯವು ಹೇಳಲೇಬೇಕು ವಂದನೆಗಳನ್ನು ಹೇಳುತ್ತಾ ಇಂದಿನ ದ್ವಿತೀಯ PUC ಬೀಳ್ಕೊಡುಗೆ ಸಮಾರಂಭ ಹಾಗೂ ಸೈನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ನೀಡಿದಂಥ ಲ್ಯಾಪ್ಟಾಪ್ಗಳ ಉದ್ಘಾಟನೆ ಮತ್ತು ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಕಾಲೇಜಿನ ಪ್ರಾಂಶುಪಾಲರಾದಂಥ ಸುರೇಶ್ ಗುರದಾಸ್ ಸರ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲ ಉಪನ್ಯಾಸಕರ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಎ ಬಿ ರಾಮದೇವ್ ಸರ್ ಅವರಿಗೂ ಕಾರ್ಯಕ್ರಮದ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿಗೆ ಲ್ಯಾಪ್ಟಾಪ್ಗಳಲ್ಲಿ ಬದಲು ಬಂದಂಥ ಡಾಕ್ಟರ್ ಸಂಗಪ್ಪ ಬಿಜೆಪಿ ಸರ್ ಅವರಿಗೂ ಈ ಕಾರ್ಯಕ್ರಮದ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿಗೆ ಲ್ಯಾಪ್ಟಾಪ್ಗಳನ್ನು ಉಚಿತವಾಗಿ ಕೊಡುಗೆ ನೀಡಿದಂಥ ಕ್ರೈಸ್ಟ್ ಯೂನಿವರ್ಸಿಟಿಯ ಪ್ರಾಚಾರ್ಯರಾದಂಥ ಶ್ರೀ ಫಾದರ್ ಆಂಟೋನಿ ಡೇವಿಸ್ ಅವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕ್ರೈಸ್ಟ್ ಯೂನಿವರ್ಸಿಟಿಯ ಮುಖ್ಯ ಆಡಳಿತಗಾರರಾದಂಥ ಶ್ರೀಮತಿ ಸುನೀತಾ ಅಮ್ಮಣ್ಣ ಅವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೈನ್ ಮೀಡಿಯಾ ಮ್ಯಾನೇಜರ್ ಆದಂಥ ರಾವ್ ಅವರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಲ್ಲೇಶ್ ಸಿಟಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಪರಮೇಶ್ವರ್ ಸರ್ ಅವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನೀಲಮ್ಮ ಬಿಜರ್ಗಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದುಗಡೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ಜಯಗೌಡ ಮೇಡಮ್ ಅವರು ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಲ್ಲ ಮೂಲ ವಿದ್ಯಾರ್ಥಿಗಳು ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ವಂದನಾರ್ಪಣೆಗೆ ವಿರಾಮ ನೀಡುತ್ತೇನೆ. ಜೈ अभी मसर तो ಅದನ್ನ ಕೌಂಟ್ ಮಾಡಬೇಡ್ರಿ ಸರ್, ಒಂದು ಬಿಡ್ರಿ.